ನಮಸ್ತೆ, ಕರ್ನಾಟಕ ನ್ಯೂಸ್ ಮೀಟ್ಗೆ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಸಿದ್ದು ಸಂಪುಟದಲ್ಲಿದ್ದವರಿಗೆ ಹೈಕಮಾಂಡ್ ಕೋಕ್ ಕೊಟ್ಟಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ನಂತರ ಕೈನಲ್ಲಿ ಹೆಚ್ಚಾದಂತಹ ಕಿಚ್ಚು. ಸಿದ್ದು ಸಂಪುಟದಲ್ಲಿದ್ದವರಿಗೆ ಹೈಕಮಾಂಡ್ ಕೋಕ್ ಕೊಟ್ಟಿದೆ. ಇದರಿಂದ ಸಿಎಂ ಡಿಕೆಗೆ ಬಂಡಾಯದ ಬಿಸಿ ತಟ್ಟುತ್ತಾ. ನಿನ್ನೆಯ ಪ್ರಮಾಣ ವಚನಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಬಂದಿಲ್ಲ. ಅತ್ಯಾಪ್ತ ಜಾರಕಿಹೊಳಿಯೂ ಕೂಡ ಗೈರಾಗಿದ್ದಾರೆ. ಬಸವರಾಜ ಶಿವಣ್ಣವರಿಗೆ ಸ್ಥಾನ ಕೂಡ ಸಿಕ್ಕಿಲ್ಲ. ಆಪ್ತ ಶಾಸಕನಿಗೆ ಸ್ಥಾನ ನೀಡದೇ ಇರೋದಕ್ಕೆ ಸಿದ್ದು ಗರಂ ಕೂಡ ಆಗಿದ್ದಾರಂತೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಆಯಿತು. ಇದರಲ್ಲಿ ಈಗಾಗಲೇ 12 ಜನ ಹಳಬರು ಸೇರ್ಪಡೆಯಾಗಿದ್ದಾರೆ, 7 ಜನ ಹೊಸಬರು ಸೇರ್ಪಡೆಯಾಗಿದ್ದಾರೆ. ಒಟ್ಟಾರೆಯಾಗಿ ಡಿಕೆ ಕ್ಯಾಬಿನೆಟ್ ಒಂದು ಸ್ಥಾನವನ್ನ ಬಿಟ್ಟು ಎಲ್ಲ ಭರ್ತಿಯಾಗಿರುವಂಥದ್ದು. ಆದರೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಇರ್ತಕ್ಕಂಥ ಡಜನ್ ಗಟ್ಟಲೆ ಸಚಿವರಿಗೆ ಹೈಕಮಾಂಡ್ ಕೋಕ್ ಕೊಟ್ಟಿರುವಂಥದ್ದು. ನೋಡಿ, ಎಚ್.ಕೆ. ಪಾಟೀಲ್ ಅವರು ಕಾನೂನು ಸಚಿವರಾಗಿ ಕೆಲಸವನ್ನ ನಿರ್ವಹಣೆ ಮಾಡಿದ್ರು, ಆದರೆ ಅವರಿಗೂ ಕೂಡ ಕೋಕ್ ಕೊಟ್ಟಿರುವಂಥದ್ದು. ಹಾಗೆ ಎಚ್.ಸಿ. ಮಹದೇವಪ್ಪ, ದಿನೇಶ್ ಗುಂಡೂರಾವ್, ಮಂಕಾಳ್ ವೈದ್ಯ, ಶಿವಾನಂದ ಪಾಟೀಲ್, ಶರಣಬಸಪ್ಪ ದರ್ಶನಾಪುರ, ಆರ್.ಬಿ. ತಿಮ್ಮಾಪುರ, ಲಕ್ಷ್ಮೀ ಹೆಬ್ಬಾಳ್ಕರ್, ರಹೀಂ ಖಾನ್, ಎನ್.ಎಸ್. ಬೋಸರಾಜು, ಎಂ.ಸಿ. ಸುಧಾಕರ್, ಕೆ. ವೆಂಕಟೇಶ್ ಇವರೆಲ್ಲರೂ ಕೂಡ ಸಿದ್ದು ಸಂಪುಟದಲ್ಲಿ ಸೇರ್ಪಡೆಗೊಂಡಿದ್ರು. ಆದರೆ ಸಿದ್ದು ಸಂಪುಟದಲ್ಲಿರ್ತಕ್ಕಂಥ ಡಜನ್ ಗಟ್ಟಲೆ ಸಚಿವರಿಗೆ ಕೋಕ್ ಕೊಟ್ಟಿರುವಂಥದ್ದು. ಕಾರಣ ಗೊತ್ತಿಲ್ಲ. ಆದರೆ ಇದೀಗ ನಿನ್ನೆಯ ಪ್ರಮಾಣ ವಚನಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಬಂದಿಲ್ಲ. ಇದು ಕೂಡ ಒಂದು ರೀತಿಯ ಗೊಂದಲಗಳನ್ನ ಸೃಷ್ಟಿ ಮಾಡಿರುವಂಥದ್ದು. ಬಣಬಡಿದಾಟ ಮುಂದುವರಿತಾ ಇದೆಯಾ ಎನ್ನುವಂತಹ ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಟ್ಟಿರುವಂಥದ್ದು. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿಯೂ ಕೂಡ ನಿನ್ನೆಯ ಆ ಕಾರ್ಯಕ್ರಮಕ್ಕೆ ಗೈರಾಗಿರುವಂಥದ್ದು. ಇನ್ನು ಬಸವರಾಜ ಶಿವಣ್ಣ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು, ಆದರೆ ಅವರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಹೀಗಾಗಿ ಆಪ್ತ ಶಾಸಕರಿಗೆ ಸಚಿವ ಸ್ಥಾನ ನೀಡದೇ ಇರೋದಕ್ಕೆ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಎನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ರಾಜ್ಯ ರಾಜಕೀಯದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಡಿಕೆ ಸಂಪುಟದಲ್ಲಿ ಮಂತ್ರಿಗಿರಿ ನಿರೀಕ್ಷೆಯಲ್ಲಿದ್ದವರಿಗೆ ಭಾರೀ ನಿರಾಸೆಯಾಗಿದೆ. ಸ್ಥಾನ ಕೈತಪ್ಪಿದ್ದಕ್ಕೆ ಕಾಂಗ್ರೆಸ್ ಕೊತ ಕುದಿತಾ ಇದೆ. ಸ್ಥಾನ ಕೈತಪ್ಪಿದ್ದಕ್ಕೆ ಕಾಂಗ್ರೆಸ್ ಕೊತ ಮಂತ್ರಿಗಿರಿ ನಿರೀಕ್ಷೆಯಲ್ಲಿದ್ದವರಿಗೆ ಭಾರೀ ನಿರಾಸೆಯಾಗಿರುವಂಥದ್ದು. ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದ ಕಟ್ಟಾಳುಗಳು. ಶಾಸಕ ಸ್ಥಾನಕ್ಕೆ ಇಂಡಿ ಶಾಸಕ ರಾಜೀನಾಮೆ. ಯಶವಂತರಾಯಗೌಡ ಪಾಟೀಲ್ ರಿಸೈನ್ ಮಾಡಿದ್ದಾರೆ. ಸಚಿವಗಿರಿ ತಪ್ತಾ ಇದ್ದಂತೆ ಗೌಡ ಕಡುಕೋಪವನ್ನ ತೋರಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಂತಹ ಶಾಸಕ ವಿಧಾನಸಭೆಯ ಡೆಪ್ಯೂಟಿ ಸ್ಪೀಕರ್ಗೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ ಇವರು ಆಕ್ಚುಲಿ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು, ಆದರೆ ಕೊನೆಯ ಕ್ಷಣ ಸಚಿವರ ಪಟ್ಟಿ ಬದಲಾವಣೆ ಆಗಿರುವಂಥದ್ದು. ಹಾಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಸಾಕಷ್ಟು ಒಂದು ಹೈಡ್ರಾಮವೇ ಸೃಷ್ಟಿಯಾಯಿತು ಅಂತಾನೆ ಹೇಳ್ಬೋದು. ಆದರೆ ನೋಡಿ, ಯಶವಂತರಾಯಗೌಡ ಪಾಟೀಲ್ ರಿಸೈನ್ ಮಾಡೋಕ್ಕೂ ಕೂಡ ಈಗಾಗಲೇ ಪತ್ರವನ್ನ ಕೂಡ ಬರೆದಿರುವಂಥದ್ದು. ವಿಧಾನಸಭೆಯ ಡೆಪ್ಯೂಟಿ ಸ್ಪೀಕರ್ಗೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು, ಅವರ ಬೆಂಬಲಿಗರು ನಿನ್ನೆ ಪ್ರೊಟೆಸ್ಟ್ ಕೂಡ ಮಾಡಿದ್ರು. ನಮ್ಮ ಶಾಸಕರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ನೀವು ಎನ್ನುವಂತಹ ಒತ್ತಾಯವನ್ನ ಕೂಡ ಮುಂದಿಟ್ರು. ಆದರೆ ಇದೆಲ್ಲದರಿಂದ ಕೂಡ ಒಂದು ರೀತಿಯ ಅಸಮಾಧಾನ ವ್ಯಕ್ತಪಡಿಸಿದಂತಹ ಯಶವಂತರಾಯಗೌಡ ಪಾಟೀಲ್ ಅವರು ರಿಸೈನ್ಗೆ ಮುಂದಾಗಿದ್ದಾರೆ. ವಿಧಾನಸಭೆಯ ಡೆಪ್ಯೂಟಿ ಸ್ಪೀಕರ್ಗೆ ಈಗಾಗಲೇ ಪತ್ರವನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಆ ಪತ್ರದ ಪ್ರತಿಯನ್ನ ನೀವು ಟಿವಿ ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ಇಂದು ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ರಾಜೀನಾಮೆ ನೀಡುವಂತಹ ಸಾಧ್ಯತೆ ಇದೆ. ಮಧು ಬಂಗಾರಪ್ಪ ವಿರುದ್ಧ ಅಸಮಾಧಾನವನ್ನ ಕೂಡ ಹೊರಗಾಕಿದ್ದಾರೆ. ಇಂದು ಬೇಳೂರು ರಾಜೀನಾಮೆ ನೀಡುವಂತಹ ಸಾಧ್ಯತೆ ಇರುವಂತದ್ದು. ಸ್ಥಾನ ಸಿಗದಿದ್ದಕ್ಕೆ ಗೋಪಾಲಕೃಷ್ಣ ಬೇಸರವನ್ನ ಹೊರಗಾಕಿದ್ದಾರೆ. ಮಧು ಬಂಗಾರಪ್ಪ ವಿರುದ್ಧ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಇಂದು ರಾಜೀನಾಮೆ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. 3 ಸಲ ಶಾಸಕರಾಗಿ ಆಯ್ಕೆಯಾಗಿದ್ದೇನೆ, ಆದರೂ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಬೇಸರವನ್ನ ಹೊರಗಾಕಿದ್ದಾರೆ. ಈ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು ಬೇಳೂರು ಗೋಪಾಲಕೃಷ್ಣ ಅವರು. ಹಾಗೆ ಹೈಕಮಾಂಡ್ ನಾಯಕರ
ಮುಂದೆ ತಮ್ಮ ಬೇಡಿಕೆಯನ್ನ ಕೂಡ ಇಟ್ಟಿದ್ರು. ಹೈಕಮಾಂಡ್ ಮೇಲೆ ಸಾಕಷ್ಟು ಭರವಸೆಯನ್ನ ಕೂಡ ವ್ಯಕ್ತಪಡಿಸಿದ್ರು, ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ರು. ಇಲ್ಲ, ಹೈಕಮಾಂಡ್ ನಾಯಕರು ಈಗಾಗಲೇ 2-3 ಬಾರಿ ನಾನು ಶಾಸಕನಾಗಿ ಕೆಲಸವನ್ನ ಮಾಡಿದ್ದೇನೆ, ಹೀಗಾಗಿ ನನಗೆ ಈ ಬಾರಿ ಒಂದು ಅವಕಾಶವನ್ನ ಕೊಡ್ತಾರೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಎನ್ನುವಂತಹ ಭರವಸೆಯ ಮಾತುಗಳನ್ನ ಆಡ್ತಾ ಇದ್ರು. ಆದರೆ ಅವರಿಗೂ ಕೂಡ ಬೇಸರವನ್ನ ತಂದಿರುವಂಥದ್ದು. ನೋಡಿ, ಸ್ಥಾನ ಸಿಕ್ಕಿಲ್ಲ. ಅದರ ಜೊತೆಗೆ ಮಧು ಬಂಗಾರಪ್ಪ ಅವರಿಗೆ ಈಗಾಗಲೇ 2ನೇ ಬಾರಿಗೆ ಅಂದರೆ ಸಿದ್ದು ಸಂಪುಟದಲ್ಲೂ ಕೂಡ ಕಾರ್ಯವನ್ನು ನಿರ್ವಹಣೆ ಮಾಡಿದ್ರು. ಇದೀಗ ಮತ್ತೆ ಡಿ.ಕೆ. ಸಂಪುಟದಲ್ಲೂ ಕೂಡ ಮತ್ತೊಂದು ಅವಕಾಶವನ್ನ ಕೊಡಲಾಗಿರುವಂಥದ್ದು. ಒಟ್ಟಾರೆಯಾಗಿ ಇದೆಲ್ಲದರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದಂತಹ ಬೇಳೂರು ಗೋಪಾಲಕೃಷ್ಣ ಅವರು ಇವತ್ತು ಹೆಚ್ಚಾಗಿ ಅಂದರೆ ಈ ಸ್ಥಾನ ಸಿಗದಿದ್ದಕ್ಕೆ ಬೇಸರವನ್ನ ಹೊರಗಾಗ್ತಾ ರಾಜೀನಾಮೆ ನೀಡುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಭದ್ರಾವತಿಯ ಶಾಸಕ ಸಂಗಮೇಶ್ ಕೂಡ ರಿಸೈನ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ರಾಜೀನಾಮೆಗೆ ಮುಂದಾದಂತಹ ಮತ್ತೊಬ್ಬ ಶಾಸಕ, ಭದ್ರಾವತಿಯ ಶಾಸಕ ಸಂಗಮೇಶ್ ರಿಸೈನ್ ಮಾಡುವಂತಹ ಸಾಧ್ಯತೆ ಇದೆ. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಕೂಡ ತ್ಯಜಿಸಲಿದ್ದಾರೆ. ಹೊಸದುರ್ಗ ಶಾಸಕ ಗೋವಿಂದಪ್ಪ ರಾಜೀನಾಮೆಯನ್ನ ನೀಡಲಿದ್ದಾರೆ. ನಿಗಮ ಮಂಡಳಿ ಹುದ್ದೆಗೆ ಎಂಎಲ್ಎ ರಿಸೈನ್ ಮಾಡಲಿದ್ದಾರೆ. ನೋಡಿ, ಶಾಸಕ ಸ್ಥಾನಕ್ಕೆ ಈಗಾಗಲೇ ಯಶವಂತರಾಯಗೌಡ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಬೇಳೂರು ಗೋಪಾಲಕೃಷ್ಣ ಅವರು ಇವತ್ತು ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಅಸಮಾಧಾನವನ್ನ ಹೊರಗಾಕಿರುವಂಥದ್ದು. ಅದರ ಆ ಒಂದು ಸಾಲಿಗೆ ಇದೀಗ ಭದ್ರಾವತಿಯ ಶಾಸಕ ಸಂಗಮೇಶ್ ಅವರು ಕೂಡ ಸೇರ್ತಾ ಇರುವಂಥದ್ದು. ನಿಗಮ ಮಂಡಳಿ ಹುದ್ದೆಗೆ ಶಾಸಕ ಗೋವಿಂದಪ್ಪ ರಿಸೈನ್ ಮಾಡ್ತೀನಿ ಅಂತ ಕೂಡ ಹೊಸದುರ್ಗ ಶಾಸಕ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಆಕ್ರೋಶದ ಕಿಚ್ಚು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಒಂದು ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಹಲವು ಸಚಿವಾಕಾಂಕ್ಷಿಗಳು, ಶಾಸಕರ ಬೆಂಬಲಿಗರು ಹಲವೆಡೆ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ನೋಡಿ, ರಾಘವೇಂದ್ರ ಹಿಟ್ನಾಳು, ತನ್ವೀರ್ ಸೇಠು, ಲಕ್ಷ್ಮೀ ಹೆಬ್ಬಾಳ್ಕರ್, ಅಪ್ಪಾಜಿ ನಾಡಗೌಡ ಬೆಂಬಲಿಗರು ಕಿಡಿಕಾರಿದ್ರು ಅಂತಾನೆ ಹೇಳ್ಬೋದು. ಇನ್ನ ಸಾಕಷ್ಟು ವಿಚಾರಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಹೊಸದುರ್ಗ ಶಾಸಕ ಗೋವಿಂದಪ್ಪ ಕೂಡ ಒಂದು ರೀತಿಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಿಗಮ ಮಂಡಳಿ ಹುದ್ದೆಗೆ ನಾನು ರಿಸೈನ್ ಮಾಡ್ತೀನಿ ಅಂತ. ಇನ್ನು ಭದ್ರಾವತಿ ಶಾಸಕ ಸಂಗಮೇಶ್ ಕೂಡ ರಿಸೈನ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಕೋಲಾರ ಜಿಲ್ಲೆಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ನಾರಾಯಣಸ್ವಾಮಿ, ನಂಜೇಗೌಡ ಸಿಟ್ಟಾಗಿದ್ದಾರೆ. ಸ್ವಪಕ್ಷದ ವಿರುದ್ಧವೇ ದಂಗೆ ಎದ್ದಿದ್ದಾರೆ ಶಾಸಕರು. ಕೋಲಾರ ಜಿಲ್ಲೆಗೂ ಸಿಗದ ಸಚಿವ ಸ್ಥಾನ, ನಾರಾಯಣಸ್ವಾಮಿ, ನಂಜೇಗೌಡ ಸಿಟ್ಟು ಹೊರಗಾಕಿದ್ದಾರೆ. ಸ್ವಪಕ್ಷದ ವಿರುದ್ಧ ದಂಗೆ ಎದ್ದಂತಹ ಶಾಸಕರು. ಸಾಮಾಜಿಕ ನ್ಯಾಯ ಎಲ್ಲಿದೆ ಅಂತ ನಂಜೇಗೌಡರು ಇಲ್ಲಿ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಟಿವಿ ಜಯಚಂದ್ರ ಅವರಿಂದ ಇಂದು ನಿರ್ಧಾರವನ್ನ ಕೂಡ ಮಾಡಲಾಗುತ್ತೆ. ಎನ್ವೈ ಗೋಪಾಲಕೃಷ್ಣ ಕೂಡ ರಿಸೈನ್ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ನೋಡಿ, ಕೋಲಾರ ಜಿಲ್ಲೆಗೂ ಕೂಡ ಅನ್ಯಾಯ ಆಗಿದೆ ಅಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಸ್ವಪಕ್ಷದ ವಿರುದ್ಧ ದಂಗೆ ಎದ್ದಂತಹ ಶಾಸಕರು ಅಂದ್ರೆ ನಾರಾಯಣಸ್ವಾಮಿ ಅವರಾಗಿರ್ಬಹುದು, ನಂಜೇಗೌಡ ಅವರಾಗಿರ್ಬೋದು, ಎನ್ವೈ ಗೋಪಾಲಕೃಷ್ಣ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ನಾವು ರಿಸೈನ್ ಮಾಡ್ತೀವಿ ನಮ್ಮ ಸ್ಥಾನಕ್ಕೆ. ಸಾಮಾಜಿಕ ನ್ಯಾಯ ಅಂತ ಹೇಳ್ತೀರಾ, ಎಲ್ಲರಿಗೂ ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಹೇಳ್ತೀರಾ, ಸಾಮಾಜಿಕ ನ್ಯಾಯ ಎಲ್ಲಿದೆ ಅಂತ ನಂಜೇಗೌಡರು ಈಗಾಗಲೇ ಅಸಮಾಧಾನವನ್ನ ಹೊರಗಾಕಿರುವಂಥದ್ದು ವಿಡಿಯೋ ಮೂಲಕ. ಹಾಗೆ ಸುದ್ದಿ ಮಾಧ್ಯಮ ಮಿತ್ರರೊಂದಿಗೂ ಕೂಡ ಮಾತನಾಡಿದ್ರು. ಒಟ್ಟಾರೆಯಾಗಿ ಹೈಕಮಾಂಡ್ ನಿಲುವು ಏನಿದೆ ಅದನ್ನ ಅರಗಿಸ್ಕೊಳ್ಳೋಕೆ ಕೆಲವೊಂದು ಶಾಸಕರಿಗೆ ಆಗ್ತಾ ಇಲ್ಲ ಅನ್ನೋದಂತೂ ಕಟು ಸತ್ಯ. ಸಚಿವ ಸ್ಥಾನ ಸಿಗದಿದ್ದಕ್ಕಾಗಿ ಮೈಸೂರಲ್ಲಿ ತನ್ವೀರ್ ಸೇಠ್ ಬೆಂಬಲಿಗರು ಆಕ್ರೋಶವನ್ನ ಹೊರಗಾಕಿದ್ರು. ಮೈಸೂರಲ್ಲಿ ಸೇಠ್ ಬೆಂಬಲಿಗರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ರಾತ್ರಿ ಕೂಡ ಪ್ರತಿಭಟಿಸಿ
ಮುಂದುವರಿಸಿ ಕಿಡಿ. ಸ್ಥಾನ ಕೈತಪ್ಪಿದ್ದಕ್ಕೆ ರಿಸೈನ್ಗಾಗಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಟೌನ್ ಹಾಲ್ ಬಳಿ ಮೇಣಬತ್ತಿ ಹಿಡಿದು ಗರಂ ಆಗಿದ್ದಾರೆ. ನ್ಯಾಯ ಬೇಕು, ಸ್ಥಾನವನ್ನ ನೀಡಬೇಕು ಎನ್ನುವಂತಹ ಘೋಷಣೆಗಳು ಕೂಡ ಕೇಳಿಬಂದವು. ಕೃಷ್ಣಪ್ಪ ಪ್ರಿಯಾ ಕೃಷ್ಣ ಬೆಂಬಲಿಗರ ಧರಣಿ ಕೂಡ ನಡೆಯಿತು. ನಿನ್ನೆ ನಾಗರಬಾವಿಯಲ್ಲಿ ಪ್ರತಿಭಟಿಸಿ ಆಕ್ರೋಶವನ್ನ ಕೂಡ ಹೊರಗಾಕಿದ್ರು. ಆದ್ರೆ ಶಾಸಕರ ಸಿಟ್ಟನ್ನ ಹೇಗೆ ತಣಿಸ್ತಾರೆ ವರಿಷ್ಠರು? ಕೈಪಾಳ್ಯದಲ್ಲೇ $1 ಟ್ರಿಲಿಯನ್ ಪ್ರಶ್ನೆ ಮೂಡಿರುವಂತದ್ದು ನೋಡಿ. ನಿನ್ನೆ ಆಕ್ರೋಶದ ಕಿಚ್ಚು ಯಾವ್ಯಾವ ರೀತಿಯೆಲ್ಲ ಎದ್ದಿದೆ ಅನ್ನೋದನ್ನ, ಭುಗಿಲೆದ್ದಿದೆ ಅನ್ನೋದನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ಒಂದು ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಹಲವು ಸಚಿವಾಕಾಂಕ್ಷಿಗಳು, ಶಾಸಕರ ಬೆಂಬಲಿಗರಿಂದ ಹಲವೆಡೆ ಪ್ರತಿಭಟನೆಯನ್ನ ಕೂಡ ಮಾಡಲಾಯಿತು. ರಾಘವೇಂದ್ರ ಹಿಟ್ನಾಳ್ ಅವರಾಗಿರ್ಬೋದು, ತನ್ವೀರ್ ಸೇಠ್ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್, ಅಪ್ಪಾಜಿ ನಾಡಗೌಡ ಬೆಂಬಲಿಗರು ಕಿಡಿಕಾರಿದ್ರು ಅಂತಾನೆ ಹೇಳ್ಬಹುದು. ಇನ್ನು ಬಸವರಾಜ್ ಶಿವಣ್ಣವರ್ ಹಾಗೆ ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಬೆಂಬಲಿಗರು ಕೂಡ ಭಾರಿ ಕೋಪತಾಪವನ್ನ ಕೂಡ ತೋರಿಸಿದ್ರು, ಪ್ರತಿಭಟನೆಗೂ ಕೂಡ ಮುಂದಾದ್ರು. ಇತ್ತ ಮೈಸೂರಲ್ಲಿ ತನ್ವೀರ್ ಸೇಠ್ ಮತ್ತೆ ಸಿಂಧನೂರಿನಲ್ಲಿ ಬಾದರ್ಲಿ ಅವರ ಬೆಂಬಲಿಗರು ಆತ್ಮಹತ್ಯೆಗೆ ಯತ್ನ ಮಾಡಿದಂತಹ ಘಟನೆಯೂ ಕೂಡ ನಡೆಯಿತು. ಅದರ ಜೊತೆಗೆ ಪ್ರಸಾದ್ ಅಬ್ಬಯ್ಯ ಬೆಂಬಲಿಗರು ಹುಬ್ಬಳ್ಳಿಯಲ್ಲಿ ಬಸ್ಗೆ ಕಲ್ಲು ತೂರಾಟವನ್ನ ಕೂಡ ನಡೆಸಿದ್ರು. ಇನ್ನು ಬೆಳಗಾವಿ ಜಿಲ್ಲೆಯ ಹಿರೇಬಾಗೇವಾಡಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ರಸ್ತೆಯನ್ನ ತಡೆದು ಚಳವಳಿಗೂ ಕೂಡ ಮುಂದಾದ್ರು. ಮೊದಲ ಪಟ್ಟಿಯಲ್ಲಿ ಹೆಸರನ್ನ ಸೇರಿಸಿ ಮಂಕಾಳ್ ವೈದ್ಯ ಅವರ ಹೆಸರನ್ನ ಕೈಬಿಟ್ಟಿದ್ದಕ್ಕೆ ಬೆಂಬಲಿಗರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಇನ್ನು ಟಿಬಿ ಜಯಚಂದ್ರ, ದಿನೇಶ್ ಗುಂಡೂರಾವ್, ಭದ್ರಾವತಿ ಸಂಗಮೇಶ್ವರ್ ಅವರಿಂದ ಕೂಡ ಅಸಮಾಧಾನ ಹೊರಗೆ ಬಂದಿರುವಂತದ್ದು. ಒಟ್ಟಾರೆಯಾಗಿ ಇಡೀ ರಾಜ್ಯಾದ್ಯಂತ ಈ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಕೆಲವು ಶಾಸಕರ ಬೆಂಬಲಿಗರು ಪ್ರೊಟೆಸ್ಟ್ಗೆ ಮುಂದಾಗಿರುವಂತದ್ದು. ಅದರಂತೆ ಮೈಸೂರಲ್ಲೂ ಕೂಡ ರಾತ್ರಿ ಕೂಡ ಪ್ರತಿಭಟನೆಯನ್ನ ನಡೆಸಿದ್ರು ತನ್ವೀರ್ ಸೇಠ್ ಅವರ ಬೆಂಬಲಿಗರು. ಇನ್ನು ತನ್ವೀರ್ ಸೇಠ್ ರಿಸೈನ್ ಮಾಡಿ ಅಂತ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ ಅವರ ಬೆಂಬಲಿಗರು. ನ್ಯಾಯ ಬೇಕು, ಸ್ಥಾನವನ್ನ ನೀಡಬೇಕು ಅಂತ ಘೋಷಣೆಗಳು ಕೂಡ ಕೇಳಿ ಬಂದಿರುವಂತದ್ದು ಈ ಸಂದರ್ಭದಲ್ಲಿ. ರಾಜ್ಯ ಸಚಿವ ಸಂಪುಟದಲ್ಲಿ ಉಳಿದಂತಹ 20 ಸಚಿವ ಸ್ಥಾನಗಳ ಪೈಕಿ 19 ಸ್ಥಾನ ಭರ್ತಿಯಾಗಿದೆ. ಹಾಗಾದ್ರೆ ಖಾಲಿ ಉಳಿದಂತಹ ಆ ಒಂದು ಸ್ಥಾನ ಯಾರಿಗೆ? ಖಾಲಿ ಉಳಿದ ಆ ಒಂದು ಸ್ಥಾನ ಯಾರಿಗೆ? 20 ಸಚಿವ ಸ್ಥಾನಗಳ ಪೈಕಿ 19 ಸಚಿವ ಸ್ಥಾನಗಳು ಭರ್ತಿಯಾಗಿದೆ ಡಿಕೆ ಸಂಪುಟದಲ್ಲಿ. ಬಂದಿದ್ದ ಅಷ್ಟೂ ಜನರ ಪೈಕಿ ಯಾರಿಗೆ ಲಕ್ ಒಲಿಯುತ್ತೆ? ಖಾಲಿ ಉಳಿದಂತಹ ಆ ಸ್ಥಾನದತ್ತ ಎಲ್ಲರ ಕಣ್ಣಿದೆ. ಗಾಯತ್ರಿ ಶಾಂತೇಗೌಡ, ಶಿವಣ್ಣವರ್ ಮಧ್ಯೆ ಫೈಟ್ ಇರುವಂತದ್ದು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್, ನಯನ ಕೂಡ ರೇಸ್ನಲ್ಲಿದ್ದಾರೆ. ಹಿರಿಯ ಶಾಸಕರು ಹಾಗೆ ಮಾಜಿ ಸಚಿವರು ಕೂಡ ಲಾಭಿಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ಸಚಿವರ ಪ್ರಮಾಣ ವಚನಕ್ಕೆ ಸಿದ್ದು ಗೈರಿನಿಂದ ಸಾಕಷ್ಟು ಸಂಚಲನವನ್ನ ಕೂಡ ಮೂಡಿಸಲಾಯಿತು. ಓಕೆ, ಈ ಒಂದು ಚರ್ಚೆ ಆಯಿತು, ಒಂದು ವಿಷಯ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಆದರೆ ಬಸವರಾಜ್ ಶಿವಣ್ಣರ ಬದಲು ಗಾಯತ್ರಿಗೆ ಮಣೆ ಹಾಕಲಾಯಿತು. ಆದರೆ ಗಾಯತ್ರಿ ಅವರ ಹೆಸರು ಕೇಳಿಬಂದ್ರೂ ಕೂಡ ಪ್ರಮಾಣ ವಚನ ನಡೆಯಲಿಲ್ಲ. ಹಾಗಾದ್ರೆ ಆ ಒಂದು ಉಳಿದಂತಹ ಸ್ಥಾನಕ್ಕೆ ಈಗ ಹಿರಿಯ ಶಾಸಕರು ಕೂಡ ಲಾಭಿಯನ್ನು ನಡೆಸ್ತಾ ಇದ್ದಾರೆ, ಮಾಜಿ ಸಚಿವರು ಕೂಡ ಲಾಭಿಯನ್ನು ನಡೆಸ್ತಾ ಇದ್ದಾರೆ. ಇದರ ಮಧ್ಯೆ ಉಮಾಶ್ರೀ ಅವರ ಹೆಸರು ಕೂಡ ಕೇಳಿಬಂದಿತ್ತು, ಮಹಿಳೆಯರಿಗೂ ಕೂಡ ಒಂದು ಅವಕಾಶವನ್ನ ಕೊಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ. ಆದರೆ ಅದು ಬೇರೆ ಸ್ವರೂಪವನ್ನೇ ಪಡೆದುಕೊಂಡಿರುವಂಥದ್ದು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಕೇಳಿಬಂದಿದೆ. ನಯನ ಕೂಡ ರೇಸಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ, ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಈಗಾಗಲೇ 20 ಸಚಿವ ಸ್ಥಾನಗಳ ಪೈಕಿ 19 ಸಚಿವ ಸ್ಥಾನ ಭರ್ತಿಯಾಗಿದೆ. ಆದ್ರೆ ಉಳಿದಿರೋದು ಒಂದೇ ಒಂದು ಸ್ಥಾನ. ಆ ಸ್ಥಾನವನ್ನ ಯಾರಿಗೆ ಕೊಡ್ತಾರೆ? ಯಾಕಂದ್ರೆ ಉಳಿದಿರ್ತಕ್ಕಂಥ ಎಲ್ಲಾ ಕ್ಯಾಬಿನೆಟ್ ನಲ್ಲಿ ಇರೋದೆಲ್ಲ ಪುರುಷರೇ. ಅಟ್ಲೀಸ್ಟ್ ಒಂದು ಸ್ಥಾನನಾದ್ರೂ ಮಹಿಳೆಗೆ ಕೊಡ್ತಾರಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಖಂಡಿತ ಸಚಿವ ಸಂಪುಟ ವಿಸ್ತರಣೆ ಆದ್ರೂ ಕೂಡ ಪಟ್ಟಿಯಲ್ಲಿ ಒಂದಷ್ಟು ಗೊಂದಲಗಳು ಇದೀಗ ಮೂಡಿರುವಂತದ್ದು. ಕಳೆದ ದಿನ ಏನು ರಾಜ್ಯಪಾಲರ ಕೈಗೆ ಏನು ಅಂತಿಮ ಕ್ಷಣದವರೆಗೂ ಕೂಡ ಪಟ್ಟಿ ಸೇರಿಲ್ಲ. ಅಂದ್ರೆ ಆ ಒಂದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಪಟ್ಟಿಯಲ್ಲಿ ಎಷ್ಟರ ಮಟ್ಟಿಗೆ ಗೊಂದಲ ಇದೆ ಅನ್ನುವಂಥದ್ದು. ಕಡೆ ಕ್ಷಣವರೆಗೂ ಕೂಡ ಆಕಾಂಕ್ಷಿಗಳು ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಲಾಬಿಯನ್ನ ಮಾಡ್ತಾರೆ. ಆದ್ರೆ ಆ ಲಾಬಿಗೆ ಹೈಕಮಾಂಡ್ ನಾಯಕರು ಕೊನೆಗೂ ಕೂಡ ತಣ್ಣೀರನ್ನ ಏರಿಸ್ತಾರೆ. ಅದರಲ್ಲೂ ಕೂಡ ಕೆಲವೊಂದು ಸಚಿವರ ಆಕಾಂಕ್ಷಿಗಳಾಗಿರ್ತಕ್ಕಂಥ ಬೇಲೂರು ಗೋಪಾಲ್ ಕೃಷ್ಣ ಆಗಿರ್ಬೋದು,
ಬಸವರಾಯಗೌಡ ಪಾಟೀಲ್ ಆಗಿರ್ಬೋದು, ಜೊತೆಗೆ ಒಂದಷ್ಟು ಹಿರಿಯ ಶಾಸಕರು ಆರ್ ವಿ ದೇಶಪಾಂಡೆ, ಭದ್ರಾವತಿ ಸಂಗಮೇಶ್ ಆಗಿರ್ಬೋದು, ಸಂಜೀವ್ ಶೇಟ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಬಹಿರಂಗವಾಗಿ ಏನು ಹೈಕಮಾಂಡ್ ನಾಯಕರ ವಿರುದ್ಧ ಆಕ್ರೋಶನ ಅವರು ಹಾಕ್ತಾರೆ. ನಮಗೆ ಏನು ಹಿಂದೆ ಕೊಟ್ಟಿರ್ತಕ್ಕಂಥ ಮಾತೇನಿತ್ತು ಪ್ರಕಾರ ಹೈಕಮಾಂಡ್ ನಾಯಕರು ನಡೆದುಕೊಂಡಿಲ್ಲ. ನಾವು ಕೂಡ 3 ಬಾರಿ 4 ಬಾರಿ ಶಾಸಕರಾಗಿದ್ದೇವೆ, ಆದ್ರೆ ಒಮ್ಮೆ ಕೂಡ ನಮ್ಮನ್ನ ಸಚಿವ ಮಾಡೋದ್ರಲ್ಲಿ ಹೈಕಮಾಂಡ್ ನಾಯಕರು ಪರಿಗಣಿಸಿಲ್ಲ ಅನ್ನುವಂತ ಒಂದು ಮಾತುಗಳನ್ನ ಹೇಳ್ತಾರೆ. ನಿನ್ನೆ ಕೂಡ ಏನು ಸಚಿವ ಸ್ಥಾನ ಮಿಸ್ ಆದ ಬೆನ್ನಲ್ಲೇ ಯಶವಂತರಾಯಗೌಡ ಪಾಟೀಲ್ ನೇರವಾಗಿ ಸ್ಪೀಕರ್ನ ಭೇಟಿ ಮಾಡಿ ರಾಜೀನಾಮೆನ ಕೊಡ್ತಾರೆ. ಇವತ್ತು ಕೂಡ ಒಂದಷ್ಟು ಹಿರಿಯ ಶಾಸಕರು ಕೂಡ ಏನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರ ವಿರುದ್ಧ ನೇರವಾಗಿ ಅಸಮಾಧಾನ ಹೊರಟಿ ಇವತ್ತು ಕೂಡ ಒಂದಷ್ಟು ಸರಣಿ ಪೋಯದಲ್ಲಿ ರಾಜೀನಾಮೆ ಕೊಡುವಂತ ಸಂದರ್ಭ ಇದೆ ಅಂತ ಹೇಳಲಾಗ್ತಿದೆ. ಇದರ ನಡುವೆ ಇದೀಗ ಖಾಲಿ ಉಳಿದಿರ್ತಕ್ಕಂಥ ಒಂದು ಸ್ಥಾನಕ್ಕೆ ದೊಡ್ಡ ಮಟ್ಟದಲ್ಲಿ ಲಾಬಿ ನಡೀತಿದೆ. ಅದರಲ್ಲೂ ಕೂಡ ಏನು ಮೊನ್ನೆ ಏನು ಚಿಕ್ಕಮಗಳೂರಿನಿಂದ ಏನು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಜಯ ಗಳಿಸಿರ್ತಕ್ಕಂಥ ಗಾಯತ್ರಿ ಸಿದ್ದೇಗೌಡ ಮತ್ತು ಬಸವರಾಜ್ ಶಿವಣ್ಣನವರ ನಡುವೆ ನೇರವಾಗಿ ಸ್ಪರ್ಧೆ ಇದೆ. ಕುರುಬ ಮತವನ್ನ, ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಸೈಡ್ ಅಲ್ಲಿ ಕುರುಬ ಮತವನ್ನ ಮತ್ತಷ್ಟು ಸಾಲಿಡ್ ಮಾಡುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಒಂದಷ್ಟು ಕಸರತ್ತನ್ನ ಮಾಡ್ತಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ 13 ಪಟ್ಟಿಗಳ ಹೆಸರುಗಳ ಪೈಕಿ 8 ಸ್ಥಾನಗಳನ್ನ ಹೈಕಮಾಂಡ್ ನಾಯಕರು ಓಕೆ ಮಾಡಿದ್ರು. ಆದ್ರೆ ಕೊನೆಯ ಕ್ಷಣದಲ್ಲಿ ಏನು ಬಸವರಾಜ್ ಶಿವಣ್ಣನವರ ಹೆಸರನ್ನ ಕೈಬಿಟ್ಟಿದ್ದಕ್ಕೆ ಸಿದ್ದರಾಮಯ್ಯರು ಒಂದಷ್ಟು ಗರಂ ಆಗಿದ್ದಾರೆ. ಹಾಗಾಗಿಯೇ ನಿನ್ನೆ ಏನು ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಗೇರಾಗಿದ್ರು. ಹಾಗಾಗಿ ಅವ್ರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಏನಾದ್ರು ಏನು ಹಾವೇರಿಯ ಬಸವರಾಜ್ ಶಿವನ್ ಅವರಿಗೆ ಕೊಡ್ತಾರ ಅಥವಾ ಮತ್ತೆ ಏನಾದ್ರು ಗಾಯತ್ರಿ ಸಿದ್ದೇಗೌಡ ಅವರ ಜೊತೆ ಮಾತಾಡಿ ಅವರಿಗೆ ಟಿಕೆಟ್ ನಾಗ ಸಚಿವ ಸ್ಥಾನವನ್ನ ಕೊಡ್ತಾರ ಅಂತ ಕೂಡ ಒಂದು ಪ್ರಶ್ನೆ ಮೂಡಿದೆ. ಇದ್ರ ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಇದನ್ನು ಹೊರತುಪಡಿಸಿ ಏನು ನಯನಮಠಂ ಆಗಿರ್ಬೋದು, ಕನಿಷ್ಠ ಫಾತಿಮಾ ಆಗಿರ್ಬೋದು, ಅವರ ಹೆಸರು ಕೂಡ ಕೇಳಿ ಬರ್ತದೆ. ಆದ್ರೆ ಜಾತಿವಾರು ಸಮೀಕ್ಷೆಯಲ್ಲಿ ಯಾರು ಮುಂದೆ ಇರ್ತಾರೆ, ಜಾತಿವಾರು ಸಮೀಕ್ಷೆಯನ್ನ ಅಲೆದು ಹೋಗಿ ಇದೀಗ ಹೈಕಮಾಂಡ್ ನಾಯಕರು ಒಂದು ಅಂತಿಮ ಒಂದು ಹೆಸರನ್ನ ಫೈನಲ್ ಮಾಡ್ಬೇಕಾಗಿರುವಂತ ಒಂದು ಅನಿವಾರ್ಯತೆ ಹೈಕಮಾಂಡ್ ನಾಯಕರಿಗೆ ಇರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.